ದೆಹಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ಯೂಟ್ಯೂಬರ್ ಸಿಡಿದಿದ್ದಾರೆ. ಅದೇ ಧ್ರುವ ರಾಠಿ. ಧ್ರುವ ರಾಠಿ ಮಾತನಾಡ್ತಾ ಇದ್ದಾರೆ, ಇದಕ್ಕೆಲ್ಲ ದೇಶದ ಒಂದು ಪ್ರಧಾನಿಯೇ ಕಾರಣ ಅಂತ ರಾಠಿ ಹೇಳ್ತಾ ಇದ್ದಾರಂತೆ. ಒಬ್ಬ ಫೇಮಸ್ ಯೂಟ್ಯೂಬರ್ ಧ್ರುವ ರಾಠಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಗ ದೆಹಲಿಯ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಇದಕ್ಕೆಲ್ಲ ದೇಶದ ಪ್ರಧಾನಿಯೇ ಕಾರಣ ಅಂತ ಹೇಳಿ ಧ್ರುವ ರಾಠಿ ಹೇಳ್ತಾ ಇರುವಂಥದ್ದು. ರಾಠಿಯದ್ದೇ ಹೇಳಲಾಗಿರುವಂಥ ಒಂದು ಟ್ವೀಟ್ ಏನಿದೆ ಅದು ಸಂಚಲನ ಮೂಡಿಸ್ತಾ ಇದೆ. ಅವರು ಹೇಳಿದ್ದಾರೆ ಅನ್ನುವಂಥ ಟ್ವೀಟ್, ಅಮಾಯಕರ ಒಂದು ಜೀವ ಬಲಿಯಾಗಿದೆ, ನರೇಂದ್ರ ಮೋದಿನೇ ಇದಕ್ಕೆ ಕಾರಣ ಎಂಬ ಟ್ವೀಟ್ ಏನಿದೆ ಅದು ಧ್ರುವ ರಾಠಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೇಶದ ಒಂದು ಭದ್ರತೆಯ ಬಗ್ಗೆ ಪ್ರಧಾನಿಗೆ ಕಾಳಜಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರಂತೆ. ಆದರೆ ಧ್ರುವ ರಾಠಿ ಹೇಳಿದ್ದು ಅಂತ ಏನಿದೆ ಬ್ಲಾಸ್ಟ್ ಪ್ರಕರಣದ ವಿಚಾರ ಅದು ಅಲ್ಲ, ಅವ್ರು ಹೇಳಿದ್ದೆ ಬೇರೆ ವಿಚಾರದ ಬಗ್ಗೆ. ಅದೇನು, ದೆಹಲಿಯಲ್ಲಿ ನಿರಂತರವಾದಂತಹ ಒಂದು ವಾಯುಮಾಲಿನ್ಯ ಆಗ್ತಾ ಇದೆ, ಆ ವಿಚಾರವಾಗಿ ಟ್ವೀಟ್ ಮಾಡಿದ್ರು. ದೆಹಲಿಯ ಒಂದು ಬ್ಲಾಸ್ಟ್ ಪ್ರಕರಣ ಏನಾಗಿತ್ತಲ್ಲ ಆ ವಿಚಾರ ಅಲ್ಲ, ಧ್ರುವ ರಾಠಿ ಮಾತಾಡಿದ್ದೆ ಬೇರೆ ಹೇಳ್ತಾ ಇದೆ. ಅದನ್ನೇ ಇದಕ್ಕೆ ತಿರುಚಲಾಗಿದೆ. ಒಂದು ರೀತಿಯಲ್ಲಿ ಆ ಒಂದು ಘಟನೆಯೇ ಬೇರೆ, ಈ ಒಂದು ಘಟನೆಯೇ ಬೇರೆ. ಧ್ರುವ ರಾಠಿ ಹೇಳಿರುವಂಥದ್ದೇ ಬೇರೆ, ತಿಳ್ಕೊಂಡಿರುವಂಥದ್ದೇ ಬೇರೆ, ಒಂದಕ್ಕೊಂದು ಸಂಬಂಧ ಅಲ್ಲ. ಹೀಗಾಗಿ ಏನು, ಪ್ರಧಾನ ಮೋದಿಯವರು ಕಾರಣ ನೇರವಾಗಿ ಅವರಿಗೆ ಕಾಳಜಿ ಇಲ್ಲ ಅಂತ ಅವರು ಯಾವ ವಿಚಾರಕ್ಕೆ ಹೇಳಿದ್ದಾರೆ ಅಂದರೆ, ಏನು ದೆಹಲಿಯಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇತ್ತಲ್ಲ ಆ ವಿಚಾರವಾಗಿ ಮಾತನಾಡಿದ್ದಾರಂತೆ. ಆದರೆ ಇವರೇ ಮಾಡಿದ್ದಾರೆ, ಈ ಯೂಟ್ಯೂಬರ್ ಮಾಡಿದ್ದಾರೆ ಧ್ರುವ ರಾಠಿ ಎನ್ನುವಂಥ ಒಂದು ಟ್ವೀಟ್ ಏನಿದೆ ಆದರೆ ಇದು ದೆಹಲಿ ಒಂದು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಇವರು ಹೇಳಿದ್ದಾರೆ, ನರೇಂದ್ರ ಮೋದಿಯವರೇ ಕಾರಣ ಅಂತ ಹೇಳಿದ್ದಾರೆ ಎನ್ನುವಂಥ ಒಂದು ಟ್ವೀಟ್ ಹರಿದಾಡ್ತಾ ಇದೆ ಎಲ್ಲ ಕಡೆ. ಹೀಗಾಗಿ ಅದು ಅವರು ಆ ರೀತಿಯಾಗಿ ಹೇಳಿದ್ದಂತಲ್ಲ, ಅವರು ಹೇಳಿದ್ದಂಥ ವಿಚಾರನೇ ಬೇರೆ ಇದೆ, ಈ ವಿಚಾರನೇ ಬೇರೆ ಇದೆ. ಎರಡಕ್ಕೂ ಲಿಂಕ್ ಮಾಡುವಂತಹ ಒಂದು ಅಗತ್ಯ ಇಲ್ಲ. ಯಾರೋ ಒಂದು ಈ ಒಂದು ಹೇಳಿಕೆಗಳನ್ನು ತಿರುಚುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಜನರಿಗೂ ಕೂಡ ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧ್ರುವ ರಾಠಿ ಒಬ್ಬ ಫೇಮಸ್ ಯೂಟ್ಯೂಬರ್, ಅವರು ಹೇಳಿದ್ದಾರೆ ಎನ್ನಲಾಗುವಂತಹ ಒಂದು ಟ್ವೀಟ್, ಒಂದು ಸುಳ್ಳು ಟ್ವೀಟ್ ಹರಿದಾಡ್ತಾ ಇದೆ. ಆದರೂ ಅವರು ಹೇಳಿರುವಂತಹ ವಿಚಾರ ಬೇರೆ ಇದೆ. ಟ್ವೀಟ್ ಮಾಡಿದ್ದಾರೆ ನಿಜ, ಅವ್ರು ಮಾಡಿರುವಂಥದ್ದು ಯಾವ ಟ್ವೀಟ್ ಅಂತಂದರೆ, ದೆಹಲಿಯಲ್ಲಿ ವಾಯು ಮಾಲಿನ್ಯ ಏನು ಹೆಚ್ಚಾಗಿದೆಯಲ್ಲ ಆ ಒಂದು ವಿಚಾರವಾಗಿ ದೆಹಲಿಯಲ್ಲಿ ಜನರಿಗೆ ಸರಿಯಾದ ರೀತಿಯಲ್ಲಿ ಭದ್ರತೆ ಇಲ್ಲ, ಕಾಳಜಿ ವಹಿಸ್ತಾ ಇಲ್ಲ ನರೇಂದ್ರ ಮೋದಿಯವರು, ಹೀಗಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಇವರೇ ಕಾರಣ ಅಂತ ಮಾತನಾಡಿದ್ರು. ಅದು ವಾಯು ಮಾಲಿನ್ಯದ ವಿಚಾರವಾಗಿ ಅಷ್ಟೇ. ದೆಹಲಿಯ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯವರೇ ಕಾರಣ ಅಂತ ಧ್ರುವ ರಾಠಿ ಹೇಳಿಲ್ಲ ಎನ್ನುವಂತಹ ವಿಚಾರ. ಒಬ್ಬ ಫೇಮಸ್ ಯೂಟ್ಯೂಬರ್ ಈ ರೀತಿ ಏನೋ ಒಂದು ಹೇಳಿಕೆಗಳನ್ನು ಕೊಟ್ಟಾಗ, ಯಾಕಂದರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಇವರು ಒಂದು ವಿಡಿಯೋವನ್ನು ಹಾಕಿದರೆ. ಈ ರೀತಿಯಾದಂಥ ಒಂದು ಯೂಟ್ಯೂಬರ್ ಏನಾದರೂ ಒಂದು ವಿಚಾರ ಹೇಳಿದಾಗ ಅದು ತುಂಬ ಕಡೆ ಹಬ್ಬುತ್ತೆ, ಅದು ನಿಜವಾ ಸುಳ್ಳ ಅನ್ನೋಂಥ ವಿಚಾರ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇವ್ರು ಹೇಳಿದ್ದಾರೆ ಏನಲ್ಲ ಅನ್ನೋಂಥ ಒಂದು ಟ್ವೀಟ್ ಅಥವಾ ಇವ್ರು ಮಾಡಿದ್ದಾರೆ ಅನ್ನೋಂಥ ಟ್ವೀಟ್ ಏನಿದೆ ಅದು ನರೇಂದ್ರ ಮೋದಿಯವರ ಒಂದು ವಿಚಾರವಾಗಿ ಬಾಂಬ್ ಬ್ಲಾಸ್ಟ್ ಕುರಿತಾಗಿ ಅಲ್ಲ, ಅದು ದೆಹಲಿಯ ಒಂದು ವಾಯು ಮಾಲಿನ್ಯದ ಕುರಿತಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ, ಅದರ ಬಗ್ಗೆ ಕಾಳಜಿ ವಹಿಸಿ ನರೇಂದ್ರ ಮೋದಿಯವರು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅನ್ನುವಂಥ ಒಂದು ಟ್ವೀಟ್ ಮಾಡಿದ್ದಾರೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.